ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಎಲ್ಲರೂ ಹೆಂಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಬ್ರೆಡ್ಡಿಂದ ಒಂದು ಒಳ್ಳೆ ರೆಸಿಪಿ ನಿಮ್ಗೆ ತೋರಿಸ್ಬೇಕಂತ ಮಾಡೀನಿ. ಬರೀ ಏನೇನು ಬೇಕು ಏನೇನಿಲ್ಲ ಅಂತೆಲ್ಲ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 2 ಉಳ್ಳಾಗಡ್ಡಿ ತೊಗೊಂಡಿನಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡ್ಕೊಂಡಿನಿ. ತೊಳ್ಕೊಂಬಿಡೋಣ ಇದನ್ನೀಗ. ಬರ್ರಿ ತೊಳ್ಕೊಂಡಾಯ್ತು ನೋಡಿ ಫ್ರೆಂಡ್ಸ್, ತೊಳ್ಕೊಂಬಂದಿನಿ ನಾನು. ಮತ್ತು ಇಲ್ಲೇನಂದ್ರೆ 3 ಆಲೂಗಡ್ಡೆ ತೊಗೊಂಡಿನಿ. ಇದನ್ನು ಸ್ವಲ್ಪ ನಾನು ಕುದಿಸ್ಕೊಂಡನೆ ಆಲೂಗಡ್ಡೆ. ಈಗ ಕುದಿಸೇನಲ್ಲ, ಇದು ಮ್ಯಾಗಿಂದ ಸಿಪ್ಪಿ ತೆಗಿಬೇಕು. ಅಷ್ಟು ಸಿಪ್ಪಿ ತೆಗಿಯೋದು ಅಷ್ಟ ಇದ್ರದ್ದು ತೋರಿಸ್ತೇನೆ ನಿಮ್ಗೆ. ನೋಡಿರಿ, ಮತ್ತೇನು ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ಲ? 2 ದಿವಸ ಆಯ್ತು ವಿಡಿಯೋ ಹಾಕೋಕ್ಕಾಗಿಲ್ಲ. ಇವತ್ತೊಂದು ಒಳ್ಳೆ ರೆಸಿಪಿ ನಿಮ್ಗೆ ಮಾಡಿ ಎಲ್ಲರಿಗೆ ತೋರ್ಸೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಮತ್ತು ಸೂಪರಾಗಿರ್ತೈತಿ. ನೀವು ಮನ್ಯಾಗ ಒಂದ್ಸರಿ, ವಾರಕ್ಕೊಂದ್ಸರಿ ಮಾಡ್ಕೊಂಡು ಇದನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ಅಷ್ಟು ಚೆನ್ನಾಗಿರ್ತೈತಿ. ಮತ್ತು ಹುಡುಗರು ಮಕ್ಕಳೆಲ್ಲ ಭಾಳ ಇಷ್ಟಪಡ್ತಾರೆ ತಿನ್ನೋಕದನ್ನ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಎಲ್ಲ ಆಯ್ತು. ಆಲೂಗಡ್ಡೆ ಕ್ಲೀನಾಗಿ ಸುಲ್ಕೊಂಡಿದ್ದಾತ. ಕುದಿಸ್ಕೊಂಡ್ರೆ ಸಾಕದು. ಒಂದು ಬೆಳ್ಳುಳ್ಳಿ ತೊಗೊಂಡೇನಲ್ಲ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಟ್ ಮಾಡಿಬಿಡೋಣ. ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಬಿಟ್ರೆ, ಬೇಕಂದ್ರೆ ಸ್ವಲ್ಪ ಹಿಂಗೆ ಜಜ್ಜಿ ಬಿಟ್ರೆ ಆಯ್ತದ. ಸಿಡಿ ಹಾಕೊಂಬಿಡೋಣ ಬೆಳ್ಳುಳ್ಳಿ. ಈಗ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಳೋಣ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಏನಿಲ್ಲ, ಇಷ್ಟು ಕಟ್ ಮಾಡ್ಕೊಂಡು ಸಾಕು. ಈಗ ಹಸಿಮೆಣ್ಸಿನ್ಕಾಯಿ ಆಯ್ತು, ಉಳ್ಳಾಗಡ್ಡಿ ಕಟ್ ಮಾಡೋಣ. ಉಳ್ಳಾಗಡ್ಡಿನೂ ಕಟ್ ಆಯ್ತು. ಉಳ್ಳಾಗಡ್ಡಿನ ಇದಕ್ಕೆ ಹಾಕೊಂಬಿಡೋಣ. ಎಲ್ಲ ಮಿಕ್ಸ್ ಆದರೆ ಏನು ತೊಂದರೆ ಇಲ್ಲ. ಈಗ ಕ್ಯಾಬೇಜ್ ಐತಲ್ಲ, ಕ್ಯಾಬೇಜನ್ನು ಸಣ್ಣ ಕಟ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಕ್ಯಾಬೇಜ ಒಂದಿಷ್ಟು ಕಟ್ಟಾರ ಸಾಕು. ಏನಿಲ್ಲ, ಈಗ ಒಂದು ಪಾತ್ರೆ ತೊಗೊಂಡು ಮಿಕ್ಸ್ ಮಾಡ್ಬೇಕಲ್ಲ. ನೋಡಿರಿ, ಒಂದು ಪಾತ್ರೆ ತೊಗೊತೀನಿ. ಎಲ್ಲನೂ ಇದಕ್ಕೆ ಹಾಕ್ಕೊಂಬಿಡೋಣ, ಒಂದಕ್ಕೆ ಹಾಕ್ಬಿಡೋಣ ಅಂತ. ಇಲ್ಲೊಂದು 2 ಬೆಳ್ಳುಳ್ಳಿ ಉಳ್ಕೊಂಡವು. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ 2 ಉಳ್ಳಾಗಡ್ಡಿ ತೊಗೊಂಡೇನೆ, 4 ಹಸಿಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ ಗಡ್ಡಿ ತೊಗೊಂಡೇನೆ. ಆಮೇಲೆ ಕ್ಯಾಬೇಜ್ ಒಂದು ಸ್ವಲ್ಪ ತೊಗೊಂಡು ನೋಡಿರಿ, 1 ಕಪ್ ಹಾಕೈತೆ ಕ್ಯಾಬೇಜ್ ಇದೆ ಅಷ್ಟೇ ತೊಗೊಂಡೇನಲ್ಲ. ಈಗೆಲ್ಲ ಮಿಕ್ಸ್ ಆಯ್ತು ಇದಕ್ಕೆ. ಇದು ಏನಿಲ್ಲ, ಆಲೂಗಡ್ಡಿನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗಿತ್ತು ನಾವು. ನೋಡೋಣ್ರಿ, ಮ್ಯಾಶದು ಸಣ್ಣಗೆ ಕಟ್ ಮಾಡಿ ಮ್ಯಾಶ್ ಮಾಡ್ಬೇಕು. ಹಿಂಗೆ ಒಂದು ಸರಿ ಹಿಂಗೆ ಕಟ್ ಮಾಡ್ಕೊಂಬಿಡೋಣ, ಅಂದರೆ ಕೈಲೇ ಮ್ಯಾಶ್ ಮಾಡೋಕೆ ನಮ್ಗೆ ಈಜಿ ಆಕೈತೆ ಅಂತ. ನೋಡಿ ಫ್ರೆಂಡ್ಸ್, ಇಷ್ಟು ಕಟ್ ಮಾಡ್ಕೊಂಡೆ. ಇದನ್ನು ಆಲೂಗಡ್ಡೆ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಏನಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಚೆನ್ನಾಗಂದ್ರೆ ಫುಲ್ ಎಲ್ಲ ಹತ್ಕೊಂಬಿಡ್ಬೇಕದು, ಕರಗಬೇಕು ಸ್ವಲ್ಪ ಆಲೂಗಡ್ಡೆ. ಚೆಂದಾಗಿ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಂಡೆ. ಈಗ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನಿಲ್ಲ, ಸ್ವಲ್ಪ ನೋಡ್ರಿ, ಅರ್ಧ ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ಐತಿ. ಅಷ್ಟೊಂದು ಹಳದಿ ಪೌಡ್ರ್ ಹಾಕೋರಿ. ಆಮೇಲೆ ನೋಡ್ರಿ, ಇಲ್ಲಿ ಧನಿಯಾ ಪೌಡ್ರ್ ಹಾಕ್ತೀನಿ ನಾನು. ಧನಿಯಾ ಪೌಡ್ರ್ 2 ಟೇಬಲ್ ಸ್ಪೂನ್ ನೋಡಿರಿ, 2 ಟೇಬಲ್ ಸ್ಪೂನು. ಇದಕ್ಕೆ ಟೇಬಲ್ ಸ್ಪೂನ್ ಅಂತಾರೆ, ಈ ಥರ ಇದ್ದಿದ್ದು ಟೇಬಲ್ ಸ್ಪೂನ್ ಹಾಕೊಂಬಿಡೋಣ. ಹಾಕೊಂಡ್ಮೇಲೆ ಏನಿಲ್ಲ, ಗರಂ ಮಸಾಲ ಐತೆ. ಗರಂ ಮಸಾಲ ಏನಿಲ್ಲ, ಅದೊಂದು 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ನೋಡಿರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಬಿಡೋಣ. ಹಾಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ
ಚಿಕನ್ ಮಸಾಲ ಹಾಕೋಣ. ಚಿಕನ್ ಮಸಾಲ ಒಂದು ಟಿಫನ್ ತಿನ್ನೋ ಸ್ಪೂನ್, ಅಂದ್ರೆ ದೊಡ್ಡ ಸ್ಪೂನ್ ಬರ್ತದಲ್ಲ ಟಿಫನ್ ತಿನ್ನೋದ, ಅದರಲ್ಲಿ 1 ಸ್ಪೂನ್ ಹಾಕೊಂಬಿಡೋಣ. ಇಷ್ಟು ಹಾಕೊಂಬಿಟ್ರೆ ಸಾಕು. ಹಾಕೊಂಡ್ಮೇಲೆ ಏನಿಲ್ಲ ಒಂದು ಸರಿ ಚೆಂದಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡೋಣ. ನೋಡೋಣ, ನೀರೇನು ಬೇಡ ಅನ್ಕೋತೀನಿ ಅದಕ್ಕೆ. ಆಯ್ತಲ್ಲ, ಇಷ್ಟು ಮಿಕ್ಸ್ ಆಯ್ತು ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡೇನೆ ನೋಡ್ರಿ. ಆಯ್ತಲ್ಲ, ಈಗೇನಿಲ್ಲ 1 ಟೇಬಲ್ ಸ್ಪೂನು ಖಾರ ಹಾಕೊಂತೆ ನಾನು. ಖಾರ ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋಬೋದು ನಾವು, ಹೆಚ್ಚು ಕಡಿಮೆ. ಖಾರ ತಿನ್ನೋರು ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ ಕಡಿಮೆ ಹಾಕೋರಿ ಅಷ್ಟೇ, ಅದರೊಳಗೆ ಏನು ಡಿಫ್ರೆನ್ಸ್ ಇಲ್ಲ. ಅದಾತಲ್ಲ, ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಅಂತ ನೋಡ್ರಿ. ರುಚಿಗೆ ಉಪ್ಪು ಹಾಕೋಣ. ಹಾಕೊಂಡ್ಮೇಲೆ ಸ್ವಲ್ಪ ಆಯಿಲ್ ಹಾಕೇನು ಫ್ರೆಂಡ್ಸ್ ಇದಕ್ಕೆ ನೋಡ್ರಿ. ಈ ಥರ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕೋರಿ. ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡ್ಕೋರಿ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಹತ್ತೈತಿಲ್ಲ ಅಂತ ಟೇಸ್ಟ್ ಒಂದು ಸರಿ ನೋಡ್ಕೋರಿ. ನೋಡ್ರಿ ಹೆಂಗಾಗೈತಿ. ಮಸ್ತ್ ಒಂದು ಮಸಾಲ ರೆಡಿ ಆಯ್ತು. ಈಗ ನೆಕ್ಸ್ಟ್ ಏನು ಮಾಡೋದಂತ ಹೇಳ್ತಾನೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಮಸಾಲ ಎಲ್ಲ ಇಷ್ಟು ರೆಡಿ ಆಯಿತು. ಉಪ್ಪು ಖಾರ ಎಲ್ಲ ಮಸ್ತಾಗಿ ಹತ್ತೈತಿ. ಬರೀ ಸೈಡ್ ಇಟ್ಬಿಡೋಣ ಅದನ್ನ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಬೋಲ್ ತೊಗೊಂಡೇನೆ. ಆ ಬೋಲಿಗೆ ಕಡ್ಲೆ ಹಿಟ್ಟು ಹಾಕ್ಕೊತಾ ಇದ್ದೇನೆ ಒಂದು ಸ್ವಲ್ಪ. ನೋಡ್ರಿ, 1 ಕಪ್ ಅಷ್ಟು ಕಡ್ಲೆ ಹಿಟ್ಟು ಹಾಕ್ಕೊತಾ ಇದ್ದೇನೆ. ನೋಡ್ರಿ, ಒಂದು ಸ್ವಲ್ಪ ಸೋಡಾ ಹಾಕೋಣ ಅದಕ್ಕೆ, ಸ್ವಲ್ಪ ಉಬ್ಬಿ ಚೆನ್ನಾಗಿ ಬರಲಿ ಅಂತೇಳಿ. ನೋಡ್ರಿ, ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕೊಂಡ್ಮೇಲೆ ನೀರು ಹಾಕ್ಬಿಡೋಣ. ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ನೀರು ಬೇಕು. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡಿದೆ. ಅದಕ್ಕೆ ಖಾರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊತೀನಿ. ಖಾರ ಹಾಕ್ಕೊಂಡು ಅದು ಚೆನ್ನಾಗಿ ಖಾರ ಆಗಲಿ ಅಂಥೇಳಿ ಆಲ್ರೆಡಿ ಅದಕ್ಕೆ ಹಾಕೇವಿ. ನೀವು ಬೇಕಂದ್ರೆ ಹಾಕೋರಿ, ಬ್ಯಾಡ ಅಂದ್ರೆ ಏನು ತೊಂದರೆ ಇಲ್ಲ. ನೋಡಿರಿ, ರೆಡಿ ಆಯ್ತು. ಎರಡೂ ರೆಡಿ ಆಯಿತು. ಉಪ್ಪು ಎಲ್ಲ ಹಾಕಿದೆ. ಇದಕ್ಕೇನಿಲ್ಲ, ಸ್ವಲ್ಪ ಸೋಡಾ ಹಾಕೋರಿ, ನೀರು ಹಾಕೋರಿ, ಉಪ್ಪು ಹಾಕೋರಿ, ಸ್ವಲ್ಪ ಖಾರದ ಪುಡಿ ಹಾಕೋ ಕಲ್ಸ್ಕೊಂಡು ಇಟ್ಕೊಂಬಿಡ್ರಿ. ನೋಡಿರಿ, ಮತ್ತು ಇದು ಎರಡೂ ರೆಡಿ ಆಯ್ತು. ಈಗ ಸೈಡಿಗೆ ಇಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಒಲೆ ಹಚ್ಚಿದೆ. ಒಲೆ ಹತ್ಕೊತಾ ಐತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ರೆಡ್ ತೊಗೊಂಬನೇನೆ, ಬ್ರೆಡ್ ಬಂಡಲ್ ತೊಗೊಂಬನೇನೆ. ಬ್ರೆಡ್ನೀಗ ನೋಡಿ ಫ್ರೆಂಡ್ಸ್, ಬ್ರೆಡ್ ಸ್ವಲ್ಪ ಕರ್ಗೈತಲ್ಲ ಸೈಡಿಗೆ, ಅದಕ್ಕೆ ಕರ್ರನ್ನು ಸ್ವಲ್ಪ ಕಟ್ ಮಾಡ್ಕೊಂಬಂದು ಈ ಥರ ನೋಡಿರಿ. ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಬಿಡೋಣ. ನೋಡಿರಿ, ಈ ಥರ. ಇವಾಗ ನಿಮಗೆ ಒಂದು 2 ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂಥೇಳಿ, ಶಾಂಪಲ್. ನೋಡಿರಿ, ಈಗ 2 ಇತ್ತಲ್ಲ, ಹೀಗೆ ಒಂದೊಂದು ಇಟ್ಕೊಳೋಣ. ಒಂದೊಂದು ಇಟ್ಕೊಂಡು ಏನಿಲ್ಲ, ಅದಕ್ಕೆ ಹಿಂಗೆ ಪಲ್ಯ ಹಾಕ್ಬಿಡೋಣ ಮೇಲ್ಗಡೆ. ನಾವು ಮಾಡ್ಕೊಂಡಿದ್ದು ಮಸಾಲ ಇತ್ತಲ್ಲ, ಹಾಲು ಎಲ್ಲ ಸೇರಿ ಅದರ ಹಿಂಗೆ ಹಾಕ್ಬಿಡೋಣ. ನೋಡಿರಿ, ಭಾಳ ಹಾಕ್ಬೇಕಂತ ಏನಿಲ್ಲ, ಸ್ವಲ್ಪ ಭಾಳ ಏನಂಗೆ ಬೇಕಂಗೆ ಹಾಕೋಬೋದು ನೀವು. ಹಿಂಗೆ ಫ್ರೆಶ್ ಮಾಡಿಬಿಡೋದು ಇದನ್ನ ಇಟ್ಟು. ನೋಡಿರಿ, ಈ ಥರ. ಈ ಥರ ಫ್ರೆಶ್ ಮಾಡಿದ್ವಲ್ಲ. ನೆಕ್ಸ್ಟ್ ಏನಂತ ಹೇಳ್ತೇನೆ ನಿಮ್ಗೆ. ಇವತ್ತು ಯಾಕೆ ಸ್ವಲ್ಪ ಹೊಗೆ ಆಗತ್ತೈತಿ, ಆದರೂ ತೊಂದರೆ ಇಲ್ಲ. ಬೆಂಕಿ ಹತ್ಕೊಂಡೈತಿ, ಏನು ತೊಂದರೆ ಇಲ್ಲ. ಒಂದು ಸರಿ ಊಬಿ ಬಿಡಂತಾರ್ರಿ, ಬೆಂಕಿ ಹಚ್ಚಿಬಿಡೋಣ ಕರೆಕ್ಟಾಗಿ. ಅಪ್ಪ, ಹತ್ಕೊಂತ ಬೆಂಕಿ. ಬರೀ ಫ್ರೆಂಡ್ಸ್, ಆಯಿಲ್ ಹಾಕೊಂಬಿಡೋಣ. ಎಣ್ಣೆ ಬಿಸಿ ಆಗಲಿ. ಏನಾಗೊತ್ತಿಲ್ಲ, ಇವತ್ತು ಮಾತ್ರ ಹೊಗೆ ಇದು ಕೇಳಂಗಿಲ್ಲ, ಸಿಕ್ಕಾಬಿಟ್ಟೆ ಹೋಗಿ. ನೋಡ್ರಿ ಹೆಂಗೆ ಬರ್ತೈತಿ ಇನ್ನು ಹೊಗೆ, ಏನಾಗೊತ್ತಿಲ್ಲ. ಇವತ್ತು ಫುಲ್ ಹೊಗೆ ಆಗ್ಬಿಟ್ಟೈತೆ. ಇಲ್ಲೇ ನೋಡಿರಿ ಫ್ರೆಂಡ್ಸ್, ಈಗ ಇವತ್ತು ಮಾತ್ರ ಸಿಕ್ಕಾಬಿಟ್ಟೆ ಹೊಗೆ ಆಗತ್ತಿಲ್ಲ ನನ್ನ ಕಡೆ. ನೋಡಿರಿ, ಮಸಾಲ ಎಲ್ಲ ಹಾಕಿದ್ವಲ್ಲ ಒಳಗಡೆ. ಈಗ ಏನಿಲ್ಲ, ಇದು ಕಡಲೆ ಹಿಟ್ಟೈತಲ್ಲ, ಕಡಲೆ ಹಿಟ್ಟಿನಾಗ ಒಂದು ಸರಿ ಹಿಂಗೆ, ಒಂದು ಸರಿ ಹಂಗೆ ಹಿಂಗೆ ನೆನೆಸ್ಬೇಕು ಅದನ್ನ. ನೋಡಿರಿ, ಎಣ್ಣೆ ಬಿಡೋಣ ಫ್ರೆಂಡ್ಸ್.
ನೋಡಿ ಫ್ರೈ ಆಗತೈತಿ ಮಸ್ತಾಗೆ. ಅಪ್ಪ ಹುಗಿನ ಇವತ್ತಿನ ಹುಗಿಗೆ ಏನು ಮಾಡ್ಬೇಕು ಏನು ಮಾತಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ ನನಗೆ, ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸಣ್ಣ ಆಗ್ಬೇಕಾಯ್ತು, ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಇರಲಿ, ಬಟ್ ಚೆನ್ನಾಗಿ ಬಂದೈತಿ ನೋಡ್ರಿ. ಇವತ್ತು ಹೊಗೆ ಭಾಳ ಮಿಸ್ಟೇಕ್ ಮಾಡಿಬಿಡುತ್ತೆ ನೋಡಿ. ಚೆನ್ನಾಗಿ ಬಂದೈತಿ ಅಂತ, ಸಖತ್ತಾಗಿ ಬಂದೈತಿ. ಆಯ್ತು, ಇದು ಆಲ್ಮೋಸ್ಟ್ ಆಗ್ದಂಗೆ ಇದೆ. ತೆಗಿತಿ ಅಂತ ಹೇಳ್ರಿ, ತೆಗೆದ ಪ್ಲೇಟಿಗೆ ಹಾಕ್ಬಿಡೋಣ. ಇದೊಂದು ತೊಗೊಂಬಿಡೋಣ ಅಂತ. ಸಾಫ್ಟಾಗಿ ಮಸ್ತ್ ಬಂದೈತಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ರೆಡಿ ಆಗೈತಿ. ಎರಡು ಮಾಡಿದೆ, ಬಟ್ ನನ್ನ ಕಡೆ ಭಾಳ ಇವತ್ತು ಯಾಕೆ ಹೊಗೆ ಆಯ್ತು, ಅದಕ್ಕೆ ಮಾಡಲಿಲ್ಲ ನಾನು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ. ನೋಡೋಣ, ಇದನ್ನ ಓಪನ್ ಮಾಡಿ ಟೇಸ್ಟ್ ನೋಡೋಣ ಹೆಂಗಾಗೈತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಟೊಮೊಟೊ ಸಾಸ್ ಸ್ವಲ್ಪ, ಮೇವ್ಸ್ ಅಂತಾರಲ್ಲ, ವೈಟ್ ಕಲರ್ ಇರ್ತೈತಲ್ಲ, ಅದು ಹಾಕ್ಕೊತಾ ಇದ್ದೀನಿ ನೋಡಿರಿ. ಇದ ಮೇವ್ಸ್ ಭಾರಿ ಟೇಸ್ಟ್ ಇರ್ತೈತಿ. ಇದೆಲ್ಲ ತಿನ್ನಕ್ಕೆ ಭಾಳ ಟೇಸ್ಟ್ ಬರ್ತೈತಿ ಅದ್ರಾಗ. ಬರೀ ಓಪನ್ ಮಾಡಿ ನೋಡುವ ನಮ್ಮ ರೆಸಿಪಿ ಹೆಂಗೈತೆ ಅಂತ. ವಾವ್, ನೋಡಕ್ಕೆ ಚೆನ್ನಾಗೈತಿ. ಟೇಸ್ಟ್ ಹೆಂಗೈತಿ ಅಂತ ನೋಡಿಬಿಡೋಣ ಈಗ. ನೋಡ್ರಿ, ವಾವ್, ಸೂಪರ್ ಐತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಮಸ್ತ್ ಆಗೈತೆ ನೋಡ್ರಿ. ಮನ್ಯಾಗ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತೇನೆ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೇನೆ. ನಾಳೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಲವ್ ಯು. ನೋಡ್ರಿ, ಬಾಯ್ ಫ್ರೆಂಡ್ಸ್.